ನಾವು ನಮ್ಮ ಲೈಫಲ್ಲಿ ಏನೇ ಮಾಡಿದರೂ ಕೂಡ ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ಈ ಮಾತು ನಿಮ್ಮ ಸ್ಟಡೀಸ್ಗೂ ಕೂಡ ಅಪ್ಲೈ ಆಗತ್ತೆ. ಅದಕ್ಕಾಗಿ ನೀವು ಯಾವತ್ತೂ ಕೂಡ ಕಷ್ಟಪಟ್ಟು ಓದೋಕ್ಕೆ ಹೋಗಬೇಡಿ, ಇಷ್ಟಪಟ್ಟು ಓದಿ. ಯಾಕಪ್ಪ ಅಂತಂದರೆ ಮೆಮೊರಿ ಈಸ್ ದ ಬ್ಯಾಡ್ ಫ್ರೆಂಡ್ ಇನ್ ದ ಎಕ್ಸಾಮ್ ಹಾಲ್. ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ನಿಮ್ಮ ಮೈಂಡು ಮತ್ತು ಮೆಮೊರಿ ನಿಮಗೆ ಗುಡ್ ಫ್ರೆಂಡ್ ಆಗುವುದಕ್ಕಿಂತ ಹೆಚ್ಚಾಗಿ ಬ್ಯಾಡ್ ಫ್ರೆಂಡೇ ಆಗತ್ತೆ. ನೀವು ವರ್ಷಾನುಗಟ್ಟಲೆ ರಾತ್ರಿಯೆಲ್ಲ ನಿದ್ದೆಗೆಟ್ಬಿಟ್ಟು ಕಷ್ಟಪಟ್ಟು ಓದಿರ್ತೀರಾ, ಬಾಹಿಪಾಠ ಮಾಡಿರ್ತೀರಾ. ಆದರೆ ನೀವು ಎಕ್ಸಾಮ್ ಹಾಲಿಗೆ ಹೋಗ್ತಾ ಇದ್ದಂತೆ ನಿಮಗೆ ಭಯ ಸ್ಟಾರ್ಟ್ ಆಗುತ್ತೆ, ಬೆವರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓದಿದ್ದೆಲ್ಲವೂ ಕೂಡ ಮರ್ತೋಗುತ್ತೆ. ನೀವು ಓದಿರ್ತೀರಾ, ಪ್ರಾಮಾಣಿಕವಾಗಿ ಓದಿರ್ತೀರಾ, ಆದರೆ ಎಕ್ಸಾಮ್ ಹಾಲಲ್ಲಿ ಎಲ್ಲವೂ ಕೂಡ ಮರ್ತೋಗುತ್ತೆ. ನಿಮ್ಮ ಮೆಮೊರಿ ಆಗ ಬ್ಯಾಡ್ ಫ್ರೆಂಡ್ ಆಗುತ್ತೆ. ಅದಕ್ಕಾಗಿಯೇ ನೀವು ಕಷ್ಟಪಟ್ಟು ಓದೋದ್ರ ಬದಲಿ ಇಷ್ಟಪಟ್ಟು ಓದಬೇಕು. ಆದರೆ ಏನು ಮಾಡೋದು, ಈ ಸ್ಟಡಿ ಮಾಡೋದೇನು ಇಂಟ್ರೆಸ್ಟಿಂಗ್ ಕೆಲಸ ಅಲ್ವಲ್ಲ, ಇದೊಂದು ಬೋರಿಂಗ್ ಕೆಲಸ ಆಗಿದೆ. ಆದರೂ ಕೂಡ ನೀವು ಸ್ಟಡಿಯನ್ನು ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಮಾಡ್ಬೋದು. ನಿಮ್ಮ ಸ್ಟಡಿಯನ್ನು ಇಂಟ್ರೆಸ್ಟಿಂಗ್ ಮಾಡಿಸುವುದಕ್ಕಾಗಿ ಮತ್ತು ಓದಿದ್ದೆಲ್ಲವನ್ನು ಬಹಳಷ್ಟು ದಿನಗಳ ತನಕ ನೆನಪಲ್ಲಿಟ್ಟುಕೊಳ್ಳೋದಕ್ಕಾಗಿ ನಾನು ನಿಮಗೆ ಕೆಲವೊಂದಿಷ್ಟು ಸ್ಟಡಿ ಟೆಕ್ನಿಕ್ಸ್ಗಳನ್ನು ಹೇಳಿಕೊಡ್ತಾ ಇರುವೆ ಈ ವಿಡಿಯೋದಲ್ಲಿ. ಈ ಎಲ್ಲ ಸ್ಟಡಿ ಟೆಕ್ನಿಕ್ಸ್ಗಳನ್ನು ನಾನು ಜಾಪನೀಸ್ ಸ್ಟೂಡೆಂಟ್ಸ್ಗಳಿಂದ ಇನ್ಸ್ಪೈರ್ ಆಗಿ ಕಲ್ತಿರುವೆ. ಅವು ಇಂತಿವೆ. ಸ್ಟಡಿ ಟೆಕ್ನಿಕ್ ನಂಬರ್ 1, ಹಂಪುಕು ಗಕುಶು. ಈ ಸ್ಟಡಿ ಟೆಕ್ನಿಕ್ ಏನು ಹೇಳತ್ತಪ್ಪ ಅಂತಂದರೆ ನಿಮಗೆ ಸ್ಪೇಸ್ಡ್ ರಿಪಿಟೇಷನನ್ನು ಮಾಡೋಕ್ಕೆ ಹೇಳುತ್ತೆ. ಅಂದರೆ ನೀವು ಓದಿರೋದು ಮರೆತೋಗೋದಕ್ಕಿಂತ ಮುಂಚೆನೇ ನೀವು ಅದನ್ನು ಮತ್ತೆ ಮತ್ತೆ ರಿವ್ಯೂ ಮಾಡ್ತಾ ಇರಬೇಕು ಮತ್ತು ರಿವಿಷನನ್ನು ಮಾಡ್ತಾ ಇರಬೇಕು. ಸ್ಪೇಸ್ಡ್ ರಿಪಿಟೇಷನ್ ಅಥವಾ ಹಂಪುಕು ಗಕುಶು ಏನು ಹೇಳತ್ತಪ್ಪ ಅಂತಂದರೆ ರಿವ್ಯೂ ಆ್ಯಂಡ್ ರಿವೈಸ್ ಯುವರ್ ಸ್ಟಡಿ ನೋಟ್ಸ್ ಮಲ್ಟಿಪಲ್ ಟೈಮ್ಸ್ ವಿತ್ ಇನ್ಕ್ರೀಸಿಂಗ್ ಇಂಟರ್ವಲ್ಸ್. ನಿಮ್ಮ ಏನು ಸ್ಟಡಿ ಮೆಟೀರಿಯಲ್ ಇರುತ್ತೋ, ಸ್ಟಡಿ ನೋಟ್ಸ್ ಇರುತ್ತೋ, ನೀವೇನು ಓದಿರ್ತೀರೋ, ಏನು ಸ್ಟಡಿ ಮಾಡಿರ್ತೀರೋ ಅದನ್ನು ನೀವು ಇನ್ಕ್ರೀಸಿಂಗ್ ಇಂಟರ್ವಲ್ಸ್ಗಳಲ್ಲಿ ಮತ್ತೆ ಮತ್ತೆ ರಿವ್ಯೂ ಮಾಡ್ತಾ ಹೋಗಬೇಕು, ರಿಪೀಟ್ ಮಾಡ್ತಾ ಹೋಗಬೇಕು. ಸಿಂಪಲ್ ಆದ ಭಾಷೆಯಲ್ಲಿ ಹೇಳಬೇಕಪ್ಪ ಅಂತಂದರೆ ಮೆಲಕ್ಕೆ ಹಾಕ್ತಾ ಹೋಗಬೇಕು. ಸ್ಟಾರ್ಟಿಂಗಲ್ಲಿ ನೀವು ಇವತ್ತು ಓದ್ತೀರಾ, 24 ಗಂಟೆ ಬಿಟ್ಟು ರಿವಿಷನ್ ಮಾಡ್ತೀರಾ. ನೀವೇನು ಮಾಡೋದಿದೆ, ಈ 24 ಗಂಟೆ ಇದೆ ಅಲ್ಲ, ಈ ಟೈಮ್ ಇಂಟರ್ವಲನ್ನು ಜಾಸ್ತಿ ಮಾಡ್ತಾ ಹೋಗೋದಿದೆ. ಸ್ಟಾರ್ಟಿಂಗಲ್ಲಿ 1 ದಿವಸಕ್ಕೊಮ್ಮೆ ರಿವಿಷನ್ ಮಾಡೋದಿದೆ, ನೆಕ್ಸ್ಟ್ 2 ದಿವಸಕ್ಕೊಮ್ಮೆ ರಿವಿಷನ್ ಮಾಡೋದಿದೆ, ಅದಾದ ನಂತರ 1 ವಾರಕ್ಕೊಮ್ಮೆ ರಿವಿಷನ್ ಮಾಡೋದಿದೆ, ನೆಕ್ಸ್ಟ್ 15 ದಿವಸಕ್ಕೊಮ್ಮೆ ರಿವಿಷನ್ ಮಾಡೋದಿದೆ, 1 ತಿಂಗಳಿಗೊಮ್ಮೆ ರಿವಿಷನ್ ಮಾಡೋದಿದೆ. ಈ ರೀತಿ ಇದರ ಟೈಮ್ ಪೀರಿಯಡನ್ನು ಜಾಸ್ತಿ ಮಾಡೋದು ಹೋಗೋದಿದೆ. ಅದಾದ ನಂತರ 3 ತಿಂಗಳಿಗೆ 6 ತಿಂಗಳಿಗೆ ರಿವಿಷನ್ ಮಾಡೋದಿದೆ. ನೀವು ಓದಿರೋದನ್ನು ಮರೆತೋಗೋದಕ್ಕಿಂತ ಮುಂಚೆ ನೀವು ಪದೇ ಪದೇ ಅದನ್ನು ರಿವಿಷನ್ ಮಾಡ್ತಾ ಇರಬೇಕು. ಸ್ಟಡಿ ಟೆಕ್ನಿಕ್ ನಂಬರ್ 2, ಸೆಕೆಕ್ಯೂ ಟೇಕಿನ ಮೊಯಿಡಾಶಿ. ಈ ಸೆಕೆಕ್ಯೂ ಟೇಕಿನ ಮೊಯಿಡಾಶಿ ಟೆಕ್ನಿಕ್ ಏನು ಹೇಳತ್ತಪ್ಪ ಅಂತಂದರೆ ನೀವು ಓದಿರೋದನ್ನು ಆ್ಯಕ್ಟಿವ್ ರಿಕಾಲ್ ಮಾಡ್ತಾ ಇರಬೇಕು. ರಿವಿಷನ್ ಮಾಡೋದು ಬೇರೆ, ರಿವ್ಯೂ ಮಾಡೋದು ಬೇರೆ, ರಿಪೀಟಾಗಿ ಸ್ಟಡಿ ಮಾಡೋದು ಬೇರೆ, ಮತ್ತು ಆ್ಯಕ್ಟಿವ್ ಆಗಿ ರಿಕಾಲ್ ಮಾಡೋದು ಇದು ಬೇರೆ. ರಿವಿಷನ್ ಅಂತಂದರೆ ಏನು ಮಾಡ್ತೀರಾ, ನೀವಲ್ಲಿ ಇವತ್ತು ಓದಿರ್ತೀರಾ, ಅದನ್ನೇ ನೆಕ್ಸ್ಟ್ ಡೇ ಮತ್ತೆ ಓದ್ತೀರಾ. ಅಂದರೆ ನೋಡಿನೇ ಓದ್ತೀರಾ, ಬುಕ್ಸ್ ರಿಫರ್ ಮಾಡ್ತೀರಾ, ನೋಟ್ಸ್ಗಳನ್ನ ರಿಫರ್ ಮಾಡ್ತೀರಾ. ಆದರೆ ಆ್ಯಕ್ಟಿವ್ ರಿಕಾಲಲ್ಲಿ ಈ ರೀತಿ ಮಾಡೋಂಗಿಲ್ಲ. ಇವತ್ತು ನೀವು ಏನಾದರೂ ಓದಿದ್ರಪ್ಪ ಅಂತಂದರೆ, ಸ್ಟಡಿ ಮಾಡಿದ್ರಪ್ಪ ಅಂತಂದರೆ ಬುಕ್ಕನ್ನು ಕ್ಲೋಸ್ ಮಾಡೋದಿದೆ. ಅದಾದ ನಂತರ ನಿಮ್ಮ 2 ಕಣ್ಣುಗಳನ್ನು ಮುಚ್ಚಿಬಿಟ್ಟು ಆರಾಮಾಗಿ ಕುಳಿತುಕೊಂಡ್ಬಿಟ್ಟು ನಾನು ಏನು ಓದಿದ್ದು ಇವತ್ತು, 1 ಗಂಟೆಯಿಂದ ನಾನು ಏನೇನೆಲ್ಲ ಓದಿದೆ, ಅದರಲ್ಲಿ ಎಷ್ಟು ನೆನಪುಳಿದಿದೆ ಅಂಥೇಳಿ ನೀವು ಟೆಸ್ಟ್ ಮಾಡಬೇಕು. ಓದೋದಿದೆ, ಓದಿದ ನಂತರ ಆರಾಮಾಗಿ ಕಣ್ಮುಚ್ಚಿ ಕುಳಿತುಕೊಂಡ್ಬಿಟ್ಟು 1 ಗಂಟೆಯಿಂದ ನಾನು ಏನೇನೆಲ್ಲ ಓದಿದೆ ಅನ್ನೋದನ್ನು ನೀವು ನಿಮ್ಮ ಮೈಂಡಲ್ಲಿ ರಿಕಾಲ್ ಮಾಡಬೇಕು. ನಿಮ್ಮ ಮೈಂಡಿಗೆ ಕೇಳಬೇಕು, ನೀವು ಈ ಚಾಪ್ಟರನ್ನು ಓದಿದೆ, ಇದರಲ್ಲಿ ಇದು ಮೇನ್ ಕೀ ಪಾಯಿಂಟ್ಸ್ಗಳಿದ್ವು, ಈ ರೀತಿ ಎಲ್ಲವನ್ನ ಕೂಡ ನೀವು ಆ್ಯಕ್ಟಿವ್ ಆಗಿ ರಿಕಾಲ್ ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೆಮೊರಿ ಶಾರ್ಪ್ ಆಗುತ್ತೆ. ನೆಕ್ಸ್ಟ್ ನೀವು ಇದೊಂಥರ ಹಿಂಗೆ 3 ತಿಂಗಳು 4 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದರೆ ನೆಕ್ಸ್ಟ್ ನೀವು ರಿಕಾಲ್ ಮಾಡದೇ ಇದ್ದರೂ ಕೂಡ ನಿಮ್ಮ ಬ್ರೈನು ಎಲ್ಲವನ್ನ ಕೂಡ ರೆಡಿ ಮಾಡಿ ಪ್ರೊಸೆಸ್ ಮಾಡಿ ಇಟ್ಕೊಳ್ಳುತ್ತೆ. ಇದರಿಂದ ನೀವು ಓದಿರೋದು ಒಂದು 4-5 ವರ್ಷನಾದರೂ ನೆನಪಲ್ಲಿ ಉಳಿಯುತ್ತೆ. ಮತ್ತು ಆ್ಯಕ್ಟಿವ್ ರಿಕಾಲಲ್ಲಿ ನೀವು ಮತ್ತೇನು ಮಾಡ್ತೀರಪ್ಪ ಅಂತಂದರೆ ಈ ರೀತಿ ಮಾಡೋದ್ರ ಜೊತೆಗೆ ಬುಕ್ಸ್ಗಳನ್ನು ಮುಚ್ಚಿಡೋದಿದೆ ಮತ್ತು ನಿಮ್ಮದೇ ಆದ ಸ್ವಂತ ನೋಟ್ಸ್ಗಳನ್ನು ಮಾಡೋದಿದೆ, ಬರೆದು ತೆಗೆಯೋದಿದೆ. ಏನೇನೆಲ್ಲ ಓದಿದೆಯಲ್ಲ, ಎಷ್ಟು ನೆನಪಿದೆಯೋ ಅದನ್ನೆಲ್ಲವನ್ನು ಕೂಡ ಬರೆಯೋದಿದೆ. ನೆಕ್ಸ್ಟ್ ಈ ರೀತಿಯಾದರೂ ಮಾಡಿ. ಇಲ್ಲ ಅಂತಂದರೆ ಹಳೆ ಕ್ವಶನ್ ಪೇಪರ್ಗಳಿರ್ತಾವಲ್ಲ ಅವುಗಳನ್ನು ಸಾಲ್ವ್ ಮಾಡಿ. ಇದು ಬೇಡಪ್ಪ ಅಂತಂದರೆ ನೀವೇನು ಮಾಡ್ಬೋದು, ಇವತ್ತು ನೀವು ಏನು ಟಾಪಿಕನ್ನು ಸ್ಟಡಿ ಮಾಡಿರ್ತೀರೋ ಅದನ್ನು ಬೇರೆಯವರಿಗೆ ಟೀಚ್ ಮಾಡಿ, ಬರುತ್ತಲ್ಲ. ಈ ರೀತಿ ನೀವು ಆ್ಯಕ್ಟಿವ್ ರಿಕಾಲ್ ಮಾಡಿದ್ರಿಂದ ಜಾಸ್ತಿ ದಿನ ನಿಮಗೆ ಓದಿರೋದು ನೆನಪಲ್ಲಿ ಉಳಿಯುತ್ತೆ ಅನ್ನೋದನ್ನು ಈ ಟೆಕ್ನಿಕ್ ಹೇಳುತ್ತೆ. ಸ್ಟಡಿ ಟೆಕ್ನಿಕ್ ನಂಬರ್ 3,
ಕಾಂಜಿ ಲರ್ನಿಂಗ್. ಈ ಕಾಂಜಿ ಲರ್ನಿಂಗ್ ಒಂದು ಕ್ರಿಯೇಟಿವ್ ಲರ್ನಿಂಗ್ ಟೆಕ್ನಿಕ್ ಆಗಿದೆ. ಇದರಲ್ಲಿ ನಾವು ವಿಜುವಲೈಸೇಷನನ್ನು ಯೂಸ್ ಮಾಡ್ಕೊತೀವಿ, ಇಮೇಜಸ್ಗಳನ್ನು ಯೂಸ್ ಮಾಡ್ಕೊತೀವಿ, ಆಡಿಯೋವನ್ನು, ವಿಡಿಯೋಗಳನ್ನು ಮತ್ತು ನೆಮೋನಿಕ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ತೀವಿ ಮತ್ತು ಡೀಪ್ ಆಗಿರುವ ಕಾಂಪ್ಲೆಕ್ಸ್ ಆಗಿರುವ ಟಾಪಿಕ್ಸ್ಗಳನ್ನು ಈಸಿಯಾಗಿ ಅರ್ಥ ಮಾಡ್ಕೊತೀವಿ. ನಮ್ಮ ಮೈಂಡ್ ಇದೆಯಲ್ಲ, ಇದು ಪಿಕ್ಚರ್ಗಳಲ್ಲಿ ಯೋಚನೆ ಮಾಡುತ್ತೆ, ಡಾಟಾವನ್ನೆಲ್ಲವನ್ನು ಇಮೇಜಸ್ಗಳಲ್ಲಿ ಸೇವ್ ಮಾಡುತ್ತೆ. ನಾವು ನಮ್ಮ ಸ್ಟಡಿಯನ್ನು ಮತ್ತು ನೋಟ್ಸ್ಗಳನ್ನು ಕೂಡ ನಾವು ಇಮೇಜಸ್ಗಳಲ್ಲಿಟ್ಟರೆ, ಆಡಿಯೋ ವಿಜುವಲ್ ಫಾರ್ಮ್ಯಾಟಲ್ಲಿಟ್ಟರೆ ಅದು ನಮಗೆ ಈಸಿಯಾಗಿ ಅರ್ಥನೂ ಆಗುತ್ತೆ ಮತ್ತು ಜಾಸ್ತಿ ದಿನಗಳ ತನಕ ನೆನಪಲ್ಲೂ ಕೂಡ ಉಳಿಯುತ್ತೆ. ಈಗ ನಾವು ನಮ್ಮ ರೋರಿಂಗ್ ಫಿಲಮ್ ಸ್ಕೂಲ್ನ ಕಡೆಯಿಂದ ಮತ್ತು ರೋರಿಂಗ್ ಬಿಸ್ನೆಸ್ ಸ್ಕೂಲ್ನ ಕಡೆಯಿಂದ ಬಹಳಷ್ಟು ಆನ್ಲೈನ್ ವಿಡಿಯೋ ಕೋರ್ಸಸ್ಗಳನ್ನು ಸ್ಟೂಡೆಂಟ್ಸ್ಗಳಿಗೆ ಪ್ರೊವೈಡ್ ಮಾಡ್ತೀವಿ. ಅವೆಲ್ಲವೂ ಕೂಡ ಯಾವ ಫಾರ್ಮ್ಯಾಟ್ನಲ್ಲಿರ್ತವೆ? ವಿಜುವಲ್ ಫಾರ್ಮ್ಯಾಟ್ನಲ್ಲಿರ್ತವೆ. ಅದರಲ್ಲಿ ಇಮೇಜಸ್ಗಳನ್ನು ಕೂಡ ಕೊಟ್ಟಿರ್ತೀವಿ, ಬಿ-ರೋಲಲ್ಲಿ ಆಡಿಯೋ ಹಾಕಿರ್ತೀವಿ, ವಿಡಿಯೋ ಹಾಕಿರ್ತೀವಿ, ಕಾಂಪ್ಲೆಕ್ಸ್ ಆಗಿರುವ ಟಾಪಿಕ್ಗಳನ್ನೆಲ್ಲವನ್ನು ನಾವು ಸಿಂಪ್ಲಿಫೈಡ್ ಆಗಿ ತೋರಿಸಿರ್ತೀವಿ. ಒಂದು ವೇಳೆ ನಿಮಗೇನಾದರೂ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ದುಡ್ಡನ್ನು ಗಳಿಸುವ ಆಸೆ ಇದ್ದರೆ, ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಮೊಬೈಲ್ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು ಕಲಿಯುವ ಆಸೆ ಇದ್ದರೆ, ಲಾಗಿಂಗನ್ನು ಕಲಿಯುವ ಆಸೆ ಇದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಕಲಿಯಬಹುದು. ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತು ನೀವು ನೆಮೋನಿಕ್ಸ್ಗಳನ್ನು ಬಳಸ್ಕೊಂಡ್ಬಿಟ್ಟು ನಿಮ್ಮ ಸ್ಟಡಿ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡಿದರೆ ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಮೆನ್ ವರ್ಸಸ್ ಹೈದರ್ ಅಲಿ. ನೀವು ಫಸ್ಟ್ ಆಂಗ್ಲೋ ಮೈಸೂರು ಯುದ್ಧ ಯಾರ ನಡುವೆ ಆಯಿತು ಅನ್ನೋದನ್ನು ನೆನಪಿಡಬೇಕಾಗಿದೆ ಅಂತ ಅಂದ್ಕೊಳ್ಳೋಣ. ಹೂ ಪೌಟ್ ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಈ ರೀತಿ ಒಂದು ಕ್ವಶನ್ ಬಂದೇ ಬರುತ್ತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ. ಸೊ ಅದನ್ನು ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಒಂದು ನೆಮೋನಿಕ್ಸ್ ಏನಿದೆ ಅದಕ್ಕೆ, ಮೆನ್ ವರ್ಸಸ್ ಹೈದರ್ ಅಲಿ. ಮೆನ್ಗಳ ಮಧ್ಯೆ ಮತ್ತು ಹೈದರ್ ಅಲಿಗಳ ಮಧ್ಯೆ ಯುದ್ಧ ಆಯಿತು ಅಂದಂಗಲ್ಲ, ಇಲ್ಲಿ ಮೆನ್ ಅನ್ನೋದೇನಿದೆಯಲ್ಲ ಒಂದು ನೆಮೋನಿಕ್ಸ್ ಆಗಿದೆ. ಈ ಮೆನ್ನಲ್ಲಿ ಎಮ್ ಸ್ಟ್ಯಾಂಡ್ಸ್ ಫಾರ್ ಮರಾಠಾಸ್, ಇ ಸ್ಟ್ಯಾಂಡ್ಸ್ ಫಾರ್ ಇಂಗ್ಲಿಷ್ ಮೆನ್ ಅಂದರೆ ಬ್ರಿಟಿಷರ್ಸ್, ಎನ್ ಸ್ಟ್ಯಾಂಡ್ಸ್ ಫಾರ್ ನಿಜಾಮ್ಸ್. ಮರಾಠಾಸ್, ಬ್ರಿಟಿಷರ್ಸ್ ಆ್ಯಂಡ್ ನಿಜಾಮ್ಸ್ ಈ ಮೂವರ ಒಕ್ಕೂಟ ಸೈನ್ಯಕ್ಕೂ ಮತ್ತು ಹೈದರ್ ಅಲಿಗೂ ಪ್ರಥಮ ಆಂಗ್ಲೋ ಮೈಸೂರ ಯುದ್ಧ ಆಯಿತು. ಸೊ ಇದು 1 ಮಾರ್ಕ್ಸಿಗೆ ಬರುತ್ತೆ. ಇದನ್ನು ಈ ರೀತಿ ನೀವು ಈಸಿಯಾಗಿ ನೆನಪಲ್ಲಿ ಇಟ್ಕೋಬೋದು, ಮೆನ್ ವರ್ಸಸ್ ಹೈದರ್ ಅಲಿ ಇವ್ರ ಮಧ್ಯೆ ಆಯಿತು ಅಂತೇಳಿ. ಇದಕ್ಕೆ ನಾನು ಇನ್ನೂ 2 ಎಕ್ಸಾಂಪಲ್ ಕೊಡುವೆ, ನಿಮಗೆ ಇದು ಅರ್ಥ ಆಗುತ್ತೆ. ಎಕ್ಸಾಂಪಲ್ ನಂಬರ್ 2, ನಿಮಗೆ ಪಾರ್ಲಿಮೆಂಟ್ ಇರುತ್ತಲ್ಲ ಅಂದರೆ ಲೋಕಸಭೆ, ಇದರ ಸೆಷನ್ಸ್ಗಳನ್ನು ನೆನಪಿಡೋದಿದೆ ಅಂತಂದರೆ ನೀವು ಒಂದು ಸಿಂಪಲ್ ನೆಮೋನಿಕ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅದೇನಪ್ಪ ಅಂತಂದರೆ BMW ಕಾರಿನ ಹೆಸರಿದೆ, ನಿಮಗಂತೂ ಗೊತ್ತೇ ಇದೆ. ಮತ್ತು BMW ನೀವು ಮರೆಯೋಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಅದು ಬಹಳಷ್ಟು ಜನರ ಡ್ರೀಮ್ ಕಾರ್ ಆಗಿದೆ. ನಿಮಗೆ ಪಾರ್ಲಿಮೆಂಟಿನ 3 ಸೆಷನ್ಗಳನ್ನು ನೆನಪಲ್ಲಿ ಇಟ್ಕೊಳ್ಳೋದಿದೆ ಅಂತಂದರೆ BMW ಅನ್ನೋ ಒಂದು ನೆಮೋನಿಕ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಾಕು. ಇನ್ ದಿಸ್ BMW, B ಸ್ಟ್ಯಾಂಡ್ಸ್ ಫಾರ್ ಬಜೆಟ್ ಸೆಷನ್, M ಸ್ಟ್ಯಾಂಡ್ಸ್ ಫಾರ್ ಮಾನ್ಸೂನ್ ಸೆಷನ್, W ಸ್ಟ್ಯಾಂಡ್ಸ್ ಫಾರ್ ವಿಂಟರ್ ಸೆಷನ್. ಬಜೆಟ್ ಸೆಷನ್ ಇರುತ್ತಲ್ಲ ಫೆಬ್ರವರಿಯಿಂದ ಮೇನ ಮಧ್ಯದಲ್ಲಾಗತ್ತೆ, ಮಾನ್ಸೂನ್ ಸೆಷನ್ನು ಜೂನ್ದಿಂದ ಸೆಪ್ಟೆಂಬರ್ ಮಧ್ಯದಲ್ಲಾಗತ್ತೆ, ವಿಂಟರ್ ಸೆಷನ್ನು ನವೆಂಬರ್ ಟು ಡಿಸೆಂಬರ್ ಮಧ್ಯದಲ್ಲಿ ಇರುತ್ತೆ. ಈ ರೀತಿ ನೀವು ಲೋಕಸಭೆಯ ಸೆಷನ್ಸ್ಗಳನ್ನು BMW ಅನ್ನೋ ಒಂದು ನೆಮೋನಿಕ್ಸ್ನಿಂದ ಈಸಿಯಾಗಿ ನೆನಪಲ್ಲಿ ಇಟ್ಕೋಬೋದು. ನಿಮಗೆ ಇನ್ನೊಂದು ಉದಾಹರಣೆಯನ್ನು ಕೊಡುವೆ, ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ಎಕ್ಸಾಂಪಲ್ ನಂಬರ್ 3, ನಿಮಗೆ ಸಾರ್ಕ್ ದೇಶಗಳ ಬಗ್ಗೆ ಮಾಹಿತಿಯನ್ನು ನೆನಪಲ್ಲಿಡೋದಿದೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಸಿಂಪಲ್ ಆಗಿ ಒಂದು ನೆಮೋನಿಕ್ಸನ್ನು ನೆನಪಲ್ಲಿಟ್ಕೊಳ್ಳಿ. MBBS ಪೇನ್ ಅನ್ನೋದನ್ನು ನೆನಪಲ್ಲಿಟ್ಕೊಳ್ಳಿ. ನಿಮಗೆ ಸಾರ್ಕ್ನಲ್ಲಿ ಎಷ್ಟು ದೇಶಗಳಿವೆ ಅನ್ನೋದು ಮತ್ತು ಅವುಗಳ ಹೆಸರುಗಳು ನೆನಪಲ್ಲಿ ಉಳಿತವೆ. ಸಾರ್ಕ್ ಒಕ್ಕೂಟದಲ್ಲಿ ಟೋಟಲ್ ಆಗಿ 8 ದೇಶಗಳಿವೆ. ಆ 8 ದೇಶಗಳ ಹೆಸರನ್ನು ನಿಮಗೆ ನೆನಪಲ್ಲಿ ಇಟ್ಕೊಳ್ಳೋದಿದೆ ಅಂತಂದರೆ ಜಸ್ಟ್ ನೀವು MBBS ಪೇನ್ ಅನ್ನೋ ಒಂದು ನೆಮೋನಿಕ್ಸನ್ನು ನೆನಪಲ್ಲಿ ಇಟ್ಕೊಳ್ಳಿ ಸಾಕು. ಇನ್ ದಿಸ್ ನೆಮೋನಿಕ್ಸ್, M ಸ್ಟ್ಯಾಂಡ್ಸ್ ಫಾರ್ ಮಾಲ್ಡೀವ್ಸ್, B ಸ್ಟ್ಯಾಂಡ್ಸ್ ಫಾರ್ ಬಾಂಗ್ಲಾದೇಶ್, B ಸ್ಟ್ಯಾಂಡ್ಸ್ ಫಾರ್ ಭೂತಾನ್, S ಸ್ಟ್ಯಾಂಡ್ಸ್ ಫಾರ್ ಶ್ರೀಲಂಕಾ, P ಸ್ಟ್ಯಾಂಡ್ಸ್ ಫಾರ್ ಪಾಕಿಸ್ತಾನ್, A ಸ್ಟ್ಯಾಂಡ್ಸ್ ಫಾರ್ ಅಫ್ಘಾನಿಸ್ತಾನ್, I ಸ್ಟ್ಯಾಂಡ್ಸ್ ಫಾರ್ ಇಂಡಿಯಾ, N ಸ್ಟ್ಯಾಂಡ್ಸ್ ಫಾರ್ ನೇಪಾಳ್. ಈ ರೀತಿ ನೀವು ನಿಮ್ಮದೇ ಆದ ನೆಮೋನಿಕ್ಸ್ಗಳನ್ನು ನೋಟ್ಸ್ ಮಾಡುವಾಗ ಅದರಲ್ಲಿ ಆ್ಯಡ್ ಮಾಡಿಬಿಟ್ಟು ಬಹಳಷ್ಟು ಕಾನ್ಸೆಪ್ಟ್ಸ್ಗಳನ್ನ ಈಸಿಯಾಗಿ ನೆನಪಲ್ಲಿ ಇಟ್ಕೋಬೋದು. ಕಾಂಜಿ ಲರ್ನಿಂಗ್ ಮೆಥಡು ಇದರ ಮೇಲೇ ಡಿಪೆಂಡ್ ಆಗಿದೆ. ಭಾಳಷ್ಟು ಜನ ನನಗೆ ಕೇಳ್ತಾ ಇರ್ತಾರೆ, ನೀನು ಓದಿರೋದು BSc, ಅದಾದ ನಂತರ ಮಾಡಿರೋದು ಫಿಲಮ್ ಮೇಕಿಂಗ್ ಸ್ಟಡೀಸು, ಈಗ ಮಾಡ್ತಾ ಇರೋದು ನ್ಯೂಟ್ರಿಷನ್ನು,
ಮತ್ತು ಇದೆಲ್ಲ ಹೇಗೆ ನೆನ್ಪುಳಿಯುತ್ತೆ ಅಂಥೇಳಿ, ನಾನು ಏನೇ ಓದಿದ್ರೂ ಕೂಡ ಶಾರ್ಟ್ ನೋಟ್ಸ್ಗಳನ್ನ ಮಾಡುವೆ, ಮತ್ತು ಅದರಲ್ಲಿ ಜಾಸ್ತಿ ಈ ಥರನಾದ ನನ್ನದೇ ಆದ ನೆಮೋನಿಕ್ಸ್ಗಳಿರ್ತವೆ. ಆ ನೆಮೋನಿಕ್ಸ್ ಅಷ್ಟನ್ನೇ ನಾನು ನೆನಪಲ್ಲಿಟ್ಟಿರ್ತೀನಿ. ಆ ನೆಮೋನಿಕ್ಸ್ ಗೊತ್ತಿದ್ರೆ ಸಾಕು, ನನಗೆ ಎಲ್ಲ ಕಾನ್ಸೆಪ್ಟ್ಗಳು ಆ್ಯಕ್ಯುರೇಟಾಗಿ ನೆನಪಿಗೆ ಬಂದೇ ಬರ್ತವೆ. ನೀವು ಕೂಡ ಈ ಕಾಂಜಿ ಲರ್ನಿಂಗ್ ಟೆಕ್ನಿಕನ್ನು ಫಾಲೋ ಮಾಡಿಬಿಟ್ಟು ಈ ರೀತಿ ನೆಮೋನಿಕ್ಸ್ಗಳನ್ನ ರೆಡಿ ಮಾಡ್ಕೋಬೋದು. ಸ್ಟಡಿ ಟೆಕ್ನಿಕ್ ನಂಬರ್ 4, ಕೈಟೆ ಓಬೋ ಇರು. ಈ ಕೈಟೆ ಓಬೋ ಇರೋ ಟೆಕ್ನಿಕ್ ಏನು ಹೇಳತ್ತಪ್ಪ ಅಂತಂದರೆ, ನಿಮಗೆ ರಿಪಿಟೇಟಿವ್ ಆಗಿ ರೈಟಿಂಗ್ ಮಾಡೋಕ್ಕೆ ಹೇಳತ್ತೆ. ನೀವು ಏನಾದರೂ ಒಂದನ್ನು ಓದಿರ್ತೀರ, ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮದೇ ಆದಂತಹ ಸ್ವಂತ ನೋಟ್ಸ್ಗಳಲ್ಲಿ ಹಿಡಿದಿಡಬೇಕು. ನೀವು ಬೇರೆ ಯಾರ್ದೋ ನೋಟ್ಸ್ಗಳನ್ನು ಚೆನ್ನಾಗಿದೆ ಅಂತೇಳಿ ಓದೋಕ್ಕೆ ಹೋಗಬಾರ್ದು. ಈ ರೀತಿ ಮಾಡೋದ್ರಿಂದ ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಆಗಲ್ಲ, ಮತ್ತು ಓದಿರೋದು ಕೂಡ ಜಾಸ್ತಿ ದಿನಗಳ ತನಕ ನೆನಪಲ್ಲಿ ಉಳಿಯಲ್ಲ. ಭಾಳಷ್ಟು ಜನ ಇದೇ ಮಿಸ್ಟೇಕ್ ಮಾಡ್ತಾರೆ. ಟೀಚರ್ ಕೊಟ್ಟಿರೋ ನೋಟ್ಸು ಇಲ್ಲವೇ ಸೀನಿಯರ್ಗಳ ನೋಟ್ಸನ್ನು ಜೆರಾಕ್ಸ್ ಮಾಡ್ಕೊಂಡು ಬರ್ತಾರೆ, ಅದನ್ನೇ ಬಾಯಿ ಪಾಠ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಏನು ಕಾನ್ಸೆಪ್ಟ್ ಅರ್ಥ ಆಗಲ್ಲ. ನೀವೇನು ಮಾಡಬೇಕಪ್ಪ ಅಂತಂದರೆ, ಏನಾದರೂ ಒಂದನ್ನು ಓದಬೇಕು, ಓದಿದ ನಂತರ ಅದನ್ನು ನಿಮ್ಮದೇ ಆದಂತಹ ಸ್ಮಾಲ್ ನೋಟ್ಸ್ಗಳಲ್ಲಿ ಬರೆದಿಡಬೇಕು. ನೀವು ಬರೆದಿರೋದು ನಿಮಗೆ ಜಾಸ್ತಿ ದಿನಗಳ ತನಕ ನೆನಪಲ್ಲಿ ಉಳಿದಿರುತ್ತೆ. ಅದಕ್ಕಾಗಿ ನೀವು ನಿಮ್ಮದೇ ಆದಂತಹ ಓನ್ ಸ್ಟಡಿ ನೋಟ್ಸ್ಗಳನ್ನ ಪ್ರಿಪೇರ್ ಮಾಡಿ ಮತ್ತು ಸ್ಟಡಿ ಮಾಡಿ. ಸ್ಟಡಿ ಟೆಕ್ನಿಕ್ ನಂಬರ್ 5, ದ ಕುಮೋನ್ ಮೆಥಡ್. ಈ ಕುಮೋನ್ ಮೆಥಡ್ ಏನು ಹೇಳತ್ತಪ್ಪ ಅಂತಂದರೆ, ನೀವು ನಿಮ್ಮ ಮೈಂಡ್ನ ಮೇಲೆ ಓವರ್ಲೋಡ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ನೀವು ನಿಮ್ಮ ಒಟ್ಟಾರೆ ಸಿಲೆಬಸನ್ನು ಸಣ್ಣ ಪಾರ್ಟ್ಸ್ಗಳಲ್ಲಿ ಡಿವೈಡ್ ಮಾಡಬೇಕು, ಮತ್ತು ಚಿಕ್ಕ ಕಾನ್ಸೆಪ್ಟ್ಗಳನ್ನಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಅದನ್ನು ಸ್ಟಡಿ ಮಾಡಬೇಕು. ಸುಮ್ಮನೆ ಓದೋದಿದೆ ಅಂಥೇಳಿ ಇಡೀ ಪುಸ್ತಕವನ್ನೆಲ್ಲ ಒಂದೇ ಟೈಮಿಗೆ ಓದಿ ಮುಗಿಸುವೆ ಅಂತಂದರೆ ಅದು ಓದೋಕ್ಕಾಗಲ್ಲ. ಮತ್ತು ನಿಮ್ಮ ತಲೆ ಇದೆಯಲ್ಲ, ಮೈಂಡು, ಅದೇನು ಕಸದ ತೊಟ್ಟಿ ಅಲ್ಲ. ಇದನ್ನು ಫಸ್ಟು ನೀವು ನೆನಪಲ್ಲಿ ಇಟ್ಕೋಬೇಕು. ನೀವು ನಿಮ್ಮ ಬ್ರೈನಿಗೆ ಓವರ್ಲೋಡ್ ಮಾಡೋಕ್ಕೆ ಹೋಗಬಾರ್ದು. ನೀವು ಸ್ಮಾಲ್ ಪವರ್ಫುಲ್ ಸ್ಟೆಪ್ಸ್ಗಳಲ್ಲಿ ಸ್ಟಡಿ ಮಾಡೋದನ್ನು ಕಲಿಬೇಕು. ಅಂದಾಗಲೇ ನೀವು ಓದಿರೋದು ನಿಮಗೆ ಜಾಸ್ತಿ ದಿನಗಳ ತನಕ ನೆನಪಲ್ಲಿ ಉಳಿಯುತ್ತೆ. ನೀವು ಓವರ್ಲೋಡ್ ಮಾಡಿಬಿಟ್ಟು ನಿಮ್ಮ ಬ್ರೈನ್ ಮೇಲೆ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡಿದ್ರಪ್ಪ ಅಂತಂದರೆ ಓದಿರೋದು ಓದಿದ ದಿನವೇ ಮರ್ತೋಗ್ಬಿಡತ್ತೆ. ಅದಕ್ಕಾಗಿ ನೀವೇನು ಮಾಡಿ, ನಿಮ್ಮ ಎಂಟೈರ್ ಸಿಲೆಬಸ್ ಎಷ್ಟಿದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ, ಮತ್ತು ಅದನ್ನು ಸಣ್ಣ ಪೋರ್ಷನ್ಸ್ಗಳಲ್ಲಿ ಡಿವೈಡ್ ಮಾಡಿಬಿಟ್ಟು ಸಣ್ಣ ಪೋರ್ಷನನ್ನೇ ಓದಿ. ನಿಮಗೆ ಪೂರ್ತಿ ತಟ್ಟೆ ತುಂಬ ಎಲ್ಲ ಊಟ ಕೊಟ್ಟಿರ್ತಾರೆ, ನೀವೆಲ್ಲ ತಟ್ಟೆಯನ್ನು ಒಂದೇ ಟೈಮಿಗೆ ತಿಂತೀರಾ? ಇಲ್ಲ ತಾನೇ. ನೀವೇನು ಮಾಡ್ತೀರಾ, ಸಣ್ಣ ಪೀಸ್ಗಳನ್ನು ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಸಣ್ಣ ತುತ್ತುಗಳಲ್ಲೇ ತಿಂತೀರಾ. ಅದೇ ರೀತಿ ನೀವು ಸಣ್ಣ ತುತ್ತುಗಳಂತೆಯೇ ಇಲ್ಲಿ ಸ್ಟಡಿ ಮಾಡಬೇಕು. ಎಂಟೈರ್ ಸಿಲೆಬಸನ್ನು ಒಮ್ಮಿಂದೊಮ್ಮೆಲೆ ಓದುವೆ ಅಂದುಕೊಳ್ಳುವ ಬದಲು ಅದನ್ನು ಸಣ್ಣ ಪೋರ್ಷನ್ಗಳಲ್ಲಿ ಡಿವೈಡ್ ಮಾಡಿಬಿಟ್ಟು ಓದಬೇಕು. ಇದನ್ನೇ ಈ ಕುಮೋನ್ ಮೆಥಡ್ ಹೇಳುತ್ತೆ. ಸ್ಟಡಿ ಟೆಕ್ನಿಕ್ ನಂಬರ್ 6, ಸೂ. ಈ ಸೂ ಸ್ಟಡಿ ಟೆಕ್ನಿಕ್ ನಿಮ್ಗೆ ಏನು ಹೇಳತ್ತಪ್ಪ ಅಂತಂದರೆ, ಡೆವಲಪ್ ದಿ ಆರ್ಟ್ ಆಫ್ ಡೀಪ್ ಫೋಕಸ್. ನೀವು ಡೀಪ್ಲಿ ಫೋಕಸ್ಡ್ ಆಗಿ ನಿಮ್ಮ ಸ್ಟಡಿಯನ್ನು ಮಾಡಬೇಕು. ಡಿಸ್ಟ್ರಾಕ್ಷನ್ಸ್ಗಳೊಂದಿಗೆ ನೀವು ಸ್ಟಡಿ ಮಾಡಬಾರ್ದು. ಯಾಕಪ್ಪ ಅಂತಂದರೆ ನಿಮಗೇನು ಅರ್ಥ ಆಗಲ್ಲ, ಅರ್ಥ ಆದರೂ ಕೂಡ ಅದು ಜಾಸ್ತಿ ದಿನಗಳ ತನಕ ನೆನಪಲ್ಲಿ ಉಳಿಯಲ್ಲ. ಟಿ ವಿ ನೋಡ್ತಾ ಸ್ಟಡಿ ಮಾಡ್ತೀನಿ, ಮೊಬೈಲ್ನಲ್ಲಿ ವಿಡಿಯೋ ನೋಡ್ತಾ ಹಾಡುಗಳನ್ನು ಕೇಳ್ತಾ ಸ್ಟಡಿ ಮಾಡ್ತೀನಿ ಅಂತಂದರೆ ಸತ್ರು ಸ್ಟಡಿ ಆಗಲ್ಲ. ನೀವು ಎಲ್ಲ ತರಹದ ಡಿಸ್ಟ್ರಾಕ್ಷನ್ಸ್ಗಳಿಂದ ಮುಕ್ತರಾಗಿಬಿಟ್ಟು ಸ್ಟಡಿ ಮಾಡೋಕ್ಕೆ ಕೂತ್ಕೋಬೇಕು. ಸ್ಟಡಿ ಮಾಡೋಕ್ಕೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ನೀವು ವಾಶ್ರೂಮ್ಗೆ ಹೋಗಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಬಿಟ್ಟು, ಏನಾದರೂ ತಿನ್ಬೇಕಂತ ಅನಿಸಿದರೆ ತಿಂದುಬಿಟ್ಟು, ನೀರು ಕುಡಿಬೇಕಂತಂದರೆ ನೀರು ಕುಡಿದ್ಬಿಟ್ಟು ಆರಾಮಾಗಿ ಒಂದು ಕಂಫರ್ಟೇಬಲ್ ಆಗಿರುವ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟು ಡೀಪ್ಲಿ ಫೋಕಸ್ಡ್ ಆಗಿ ಸ್ಟಡಿ ಮಾಡೋದನ್ನು ನೀವು ಕಲಿಬೇಕು. ಈ ರೀತಿ ಸ್ಟಡಿ ಮಾಡಿದರೆ ಮಾತ್ರ ನಿಮ್ಮ ಸ್ಟಡಿ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದನ್ನು ಈ ಸೂ ಸ್ಟಡಿ ಟೆಕ್ನಿಕ್ ನಿಮಗೆ ಹೇಳುತ್ತೆ. ಸ್ಟಡಿ ಟೆಕ್ನಿಕ್ ನಂಬರ್ 6, ಕಾನ್ಬಾನ್. ಜಪಾನಿ ಭಾಷೆಯಲ್ಲಿ ಕಾನ್ಬಾನ್ ಅಂದರೆ ಸೈನ್ ಬೋರ್ಡ್ ಅಂದಂಗೆ ಅರ್ಥ. ನೀವು ನಿಮ್ಮ ಸ್ಟಡಿಗೂ ಕೂಡ ಈ ಕಾನ್ಬಾನ್ ಟೆಕ್ನಿಕನ್ನು ಅಪ್ಲೈ ಮಾಡಿಕೊಳ್ಳಬಹುದು. ಇದೊಂದು ಪ್ರೊಡಕ್ಟಿವಿಟಿ ಹ್ಯಾಕ್ ಆಗಿದೆ. ಬಹಳಷ್ಟು ಅಂತಾರಾಷ್ಟ್ರೀಯ ಕಂಪನಿಗಳು ಕೂಡ ತಮ್ಮ ಕಂಪನಿಯ ಪ್ರೊಡಕ್ಟಿವಿಟಿಯನ್ನು, ಪ್ರಾಫಿಟಬಿಲಿಟಿಯನ್ನು ಹೆಚ್ಚಿಸುವುದಕ್ಕಾಗಿ ಈ ಕಾನ್ಬಾನ್ ಟೆಕ್ನಿಕನ್ನು ಫಾಲೋ ಮಾಡ್ತವೆ. ನೀವು ಇದನ್ನು ನಿಮ್ಮ ಸ್ಟಡಿಯಲ್ಲಿ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುವುದಕ್ಕಾಗಿ ಯೂಸ್ ಮಾಡಿಕೊಳ್ಳಬಹುದು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ಟೊಯೋಟಾ ಕಂಪ್ನಿ ಇದೆ, ಇದು ಜಪಾನೀಸ್ ಕಂಪ್ನಿನೇ ಇದೆ. ಈ ಟೊಯೋಟಾ ಕಂಪ್ನಿ ತನ್ನ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುವುದಕ್ಕಾಗಿ ಈ ಕಾನ್ಬಾನ್ ಟೆಕ್ನಿಕನ್ನು ಫಾಲೋ ಮಾಡುತ್ತೆ. ಇದನ್ನು ಖುದ್ದಾಗಿ ನಾನು ನಮ್ಮ ಪುಣೆಯಲ್ಲಿರುವ ಟೊಯೋಟಾದ ಒಂದು ಯೂನಿಟಿಗೆ ವಿಸಿಟ್ ಮಾಡಿ ನೋಡಿರುವೆ. ಸೊ ಈ ಕಾನ್ಬಾನ್ ಟೆಕ್ನಿಕ್ ಏನು ಹೇಳತ್ತಪ್ಪ ಅಂತಂದರೆ, ನೀವು ಏನು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಇಲ್ಲವೇ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇಲ್ಲವೇ ಯಾವುದಾದ್ರೂ ಒಂದು ಪ್ರೊಜೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದರ ಒಂದು ವಿಜುವಲ್ ಚಾರ್ಟನ್ನು ಪ್ರಿಪೇರ್ ಮಾಡಬೇಕು.
ಹೇಗೆ ನಾವು ಮನೆ ಕಟ್ಟುವಾಗ ಒಂದು ಸ್ಕೇಲನ್ನು ಪ್ರಿಪೇರ್ ಮಾಡಿರ್ತೀವಿ, ಗ್ರಾಫ್ ಇರುತ್ತೆ, ಅದೇ ರೀತಿ ನಮಗೆ ಬಿಸ್ನೆಸ್ಸಲ್ಲಿ ಒಂದು ಏನಾದರೂ ಪ್ರೊಜೆಕ್ಟ್ ಮಾಡ್ಬೇಕಂತಂದರೆ ನಾವು ಡೀಟೇಲ್ಡ್ ಆದ ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿರ್ತೀವಿ. ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡೋದಿದೆ ಅಂತಂದರೆ ಅದಕ್ಕೂ ಕೂಡ ಒಂದು ವಿಜುವಲ್ ಚಾರ್ಟು ಅಂತೆ ಒಂದು ಗ್ರಾಫ್ ಇರುತ್ತೆ. ಅದೇ ರೀತಿ ನೀವು ಎಷ್ಟು ಸ್ಟಡಿ ಮಾಡಬೇಕು ಅನ್ನೋದಕ್ಕೆ ಒಂದು ವಿಜುವಲ್ ಚಾರ್ಟನ್ನು ಪ್ರಿಪೇರ್ ಮಾಡಬೇಕು. ಮತ್ತು ಈ ಪ್ರೊಜೆಕ್ಟಿನ ವಿಜುವಲ್ ಚಾರ್ಟ್ ಇರುತ್ತಲ್ಲ, ಇದನ್ನು 3 ಪಾರ್ಟ್ಗಳಲ್ಲಿ ಡಿವೈಡ್ ಮಾಡಬೇಕು. ಪಾರ್ಟ್ ನಂಬರ್ 1 ಟು ಡು ಲಿಸ್ಟ್, ಪಾರ್ಟ್ ನಂಬರ್ 2 ವರ್ಕ್ ಇನ್ ಪ್ರೋಗ್ರೆಸ್, ಪಾರ್ಟ್ ನಂಬರ್ 3 ಡನ್. ಅಂದರೆ ನೀವು ಏನೇನೆಲ್ಲ ಓದಬೇಕು ಅನ್ನೋದೊಂದು ಲಿಸ್ಟ್ ಇರುತ್ತೆ, ಟು ಡು ಲಿಸ್ಟ್ ಇರುತ್ತೆ. ಸೈನ್ಸಿಗೆ ಎಷ್ಟು ಟೈಮ್ ಕೊಡಬೇಕು, ಮ್ಯಾಥ್ಸಿಗೆ ಎಷ್ಟು ಟೈಮ್ ಕೊಡಬೇಕು, ಲ್ಯಾಂಗ್ವೇಜ್ಗಳಿಗೆ ಎಷ್ಟು ಟೈಮ್ ಕೊಡಬೇಕು, ಏನೇನೆಲ್ಲ ಓದಬೇಕು ಅವೆಲ್ಲವನ್ನು ಕೂಡ ನೀವು ಇಲ್ಲಿ ಟು ಡು ಲಿಸ್ಟಲ್ಲಿ ಹಾಕಿ. ಮತ್ತು ಇನ್ನೂ ನೀವು ಓದ್ತಾ ಇದ್ದೀರಾ ಅನ್ನೋದನ್ನು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಬರೀರಿ. ಇನ್ನು ಯಾವುದನ್ನು ನೀವು ಓದಿ ಕಂಪ್ಲೀಟ್ ಮಾಡಿದ್ದೀರೋ ಅವುಗಳನ್ನೆಲ್ಲವನ್ನು ಡನ್ ಲಿಸ್ಟಲ್ಲಿ ಬರೀರಿ. ನಾವು ಕಂಪ್ನಿಗಳಲ್ಲಿ, ಸ್ಟಾರ್ಟಪ್ಗಳಲ್ಲಿ ಪ್ರೊಡಕ್ಟಿವಿಟಿಯನ್ನು ಹೆಚ್ಚಿಸುವುದಕ್ಕಾಗಿ ಕಾನ್ಬಾನ್ ಟೆಕ್ನಿಕಲ್ಲಿ ಇದನ್ನೇ ಮಾಡ್ತೀವಿ. ಒಂದು ಟು ಡು ಲಿಸ್ಟ್ ಮಾಡ್ತೀವಿ, ಯಾವ ಕೆಲಸಗಳು ಈಗ ಮಾಡೋಕ್ಕೆ ಸ್ಟಾರ್ಟ್ ಆಗಿವೆ, ವರ್ಕ್ ಇನ್ ಪ್ರೋಗ್ರೆಸ್ ಇವೆ, ಅವುಗಳನ್ನು ಮಧ್ಯದ ಲಿಸ್ಟಲ್ಲಿ ಹಾಕ್ತೀವಿ. ಮತ್ತು ಯಾವ ವರ್ಕ್ಗಳು ಕಂಪ್ಲೀಟ್ ಆಗಿವೆ ಅನ್ನೋದನ್ನು ಕೊನೆಗೆ ಹಾಕ್ತೀವಿ. ಇದರಿಂದ ನಮ್ಮ ಪ್ರೋಗ್ರೆಸ್ ಗೊತ್ತಾಗತ್ತೆ, ನಮಗೆ ಎಷ್ಟು ಕೆಲಸ ಮಾಡಬೇಕಾಗಿದೆ, ಅದರಲ್ಲಿ ಎಷ್ಟು ಮಾಡ್ತಾ ಇದ್ದೀವಿ, ಎಷ್ಟು ಕಂಪ್ಲೀಟ್ ಆಗಿವೆ, ಇನ್ನೂ ಎಷ್ಟು ಉಳಿದಿವೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಇದರಿಂದ ನಾವು ಎಲ್ಲಿ ಸ್ಪೀಡನ್ನು ಜಾಸ್ತಿ ಮಾಡಬೇಕು, ಎಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚಿಬಿಟ್ಟು ಅಲ್ಲಿ ಅದನ್ನು ಎಲ್ಲವನ್ನು ಕೂಡ ಸರಿಯಾಗಿ ಮ್ಯಾನೇಜ್ ಮಾಡ್ಕೋಬೋದು. ಒಂದು ವೇಳೆ ನಿಮಗೆ ನಿಮ್ಮ ಟೈಮನ್ನು ಮ್ಯಾನೇಜ್ ಮಾಡಿಕೊಳ್ಳುವುದಕ್ಕಾಗಿ ಕಷ್ಟ ಆಗ್ತಾ ಇದ್ದರೆ ನೀವು ನನ್ನ ಆನ್ಲೈನ್ ಅಲ್ಟಿಮೇಟ್ ಟೈಮ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಜಾಯಿನ್ ಆಗಿ ಎಲ್ಲವನ್ನು ಕಲಿಬೋದು. ಇದಕ್ಕಾಗಿ ನೀವು roaringbusinesschool.comಗೆ ವಿಸಿಟ್ ಮಾಡಿ, ಇಲ್ಲವೇ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಸ್ಟಡಿ ಟೆಕ್ನಿಕ್ ನಂಬರ್ 8 ಕಾಯ್ಕಾಕು. ಈ ಕಾಯ್ಕಾಕು ಟೆಕ್ನಿಕ್ ಏನು ಹೇಳತ್ತಪ್ಪ ಅಂತಂದರೆ, ನೀವು ನಿಮ್ಮ ಕೆಲಸದಲ್ಲಿ ಪ್ರೋಗ್ರೆಸ್ಸನ್ನು ಅಚೀವ್ ಮಾಡುವುದಕ್ಕಾಗಿ ರ್ಯಾಪಿಡ್ ಆಗಿ ಬಿಗ್ ಚೇಂಜಸ್ಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಹೇಳುತ್ತೆ. ಕೈಜನ್ ಅಂತ ಮತ್ತೊಂದು ಜಪಾನೀಸ್ ಟೆಕ್ನಿಕ್ ಬರುತ್ತೆ. ಈ ಕೈಜನ್ ಟೆಕ್ನಿಕ್ಕೇ ಬೇರೆಯಾಗಿದೆ ಮತ್ತು ಕಾಯ್ಕಾಕು ಟೆಕ್ನಿಕ್ಕೇ ಬೇರೆಯಾಗಿದೆ. ಎರಡೂ ಕೂಡ ಪ್ರೋಗ್ರೆಸ್ಸನ್ನು ಅಚೀವ್ ಮಾಡೋಕ್ಕೇ ಹೆಲ್ಪ್ ಮಾಡ್ತವೆ, ಆದರೆ ಮೆಥಡಾಲಜಿ ಬೇರೆ ಇದೆ. ಕೈಜನ್ ನಮಗೇನು ಹೇಳುತ್ತೆ, ದಿನಾಲು 1% ಕನ್ಸಿಸ್ಟೆಂಟಾಗಿ ಸ್ಮಾಲ್ ಸ್ಟೆಪ್ಸ್ಗಳಲ್ಲಿ ಇಂಪ್ರೂವ್ಮೆಂಟನ್ನು ಮಾಡಿ ಅಂತ ಹೇಳುತ್ತೆ. ಆದರೆ ಈ ಕಾಯ್ಕಾಕು ಟೆಕ್ನಿಕ್ ಏನು ಹೇಳತ್ತಪ್ಪ ಅಂತಂದರೆ, ನೀವು ಪ್ರೋಗ್ರೆಸ್ಸನ್ನು ಮಾಡಿಕೊಳ್ಳುವುದಕ್ಕಾಗಿ ರ್ಯಾಪಿಡ್ ಆಗಿ ಬಿಗ್ ಚೇಂಜಸ್ಗಳನ್ನು ಮಾಡಿ ಅಂತ ಹೇಳುತ್ತೆ. ಎರಡೂ ಕೂಡ ಪ್ರೋಗ್ರೆಸ್ಸನ್ನೇ ಅಚೀವ್ ಮಾಡೋದಕ್ಕಾಗಿ ಹೆಲ್ಪ್ ಮಾಡ್ತವೆ, ಆದರೆ ಮೆಥಡಾಲಜಿ ಡಿಫ್ರೆನ್ಸ್ ಇದೆ. ಉದಾಹರಣೆಗಾಗಿ ನಿಮಗೆ ಮೊಬೈಲ್ ಅಡಿಕ್ಷನನ್ನು ಬಿಡೋದಿದೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು ಫಸ್ಟು ಕೈಜನನ್ನು ಅಪ್ಲೈ ಮಾಡಿ ನೋಡಿ. ನೀವು ಒಂದು ದಿನದಲ್ಲಿ 1 ಗಂಟೆ ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದರೆ, ಮರುದಿನ ನೀವೇನು ಮಾಡಿ 50 ನಿಮಿಷ ಟೈಮ್ ಪಾಸ್ ಮಾಡಿ, ಅದ್ರ ಮುಂದಿನ ದಿನ 40 ನಿಮಿಷ ಟೈಮ್ ಪಾಸ್ ಮಾಡಿ. ಈ ರೀತಿ ನಿಮ್ಮ ಟೈಮ್ ಪಾಸಿನ ಟೋಟಲ್ ಡ್ಯೂರೇಷನನ್ನು ಕಮ್ಮಿ ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ಬ್ಯಾಡ್ ಹ್ಯಾಬಿಟ್ ಇರುತ್ತಲ್ಲ, ಮೊಬೈಲ್ನಲ್ಲಿ ಟೈಮ್ ಪಾಸ್ ಮಾಡ್ತಾ ಕೂಡೋದು ಅಥವಾ ಇನ್ಯಾವುದೇ ಟೈಮ್ ಪಾಸ್ ಆಗಿರ್ಬೋದು, ಅದು ಬ್ಯಾಡ್ ಹ್ಯಾಬಿಟ್ ಆಗಿರೋದು, ಅದು ಹೊರಟೋಗುತ್ತೆ. ಸಪೋಸ್ ನಿಮಗೆ ಕೈಜನ್ದಿಂದ ನೀವು ಅಂದುಕೊಂಡಂಗೆ ರಿಸಲ್ಟ್ಗಳು ಸಿಗಲಿಲ್ಲಪ್ಪ ಅಂತಂದರೆ, ಆವಾಗ ನೀವು ಸೀದಾ ಕಾಯ್ಕಾಕುವನ್ನು ಫಾಲೋ ಮಾಡಿ. ಅಂದರೆ ರ್ಯಾಪಿಡಾಗಿ ಬಿಗ್ ಚೇಂಜ್ ಮಾಡಿಬಿಡಿ. ಮೊಬೈಲನ್ನು ಬಿಡೋದಿದೆ ಅಂತಂದರೆ ನಿಮಗೆ ನೀವೇ 5 WH ಕ್ವಶನ್ಗಳನ್ನು ಕೇಳ್ಕೊಳ್ಳಿ. ಯಾಕೆ ನಾನು ಸ್ಟಡಿ ಮಾಡೋಕ್ಕೆ ಕೂತ್ಕೋವಾಗ ನನ್ನ ಪಕ್ಕ ಮೊಬೈಲ್ ಇರಬೇಕು ಅನ್ನೋ ಮೊದಲ ಪ್ರಶ್ನೆಯನ್ನು ಕೇಳ್ಕೊಳ್ಳಿ. ಅಂಥದ್ದೇನು ಇಂಪಾರ್ಟೆಂಟ್ ಕೆಲಸ ಬರೋದಿದೆ ನನಗೇನು ಪ್ರೈಮ್ ಮಿನಿಸ್ಟರ್ ಕಾಲ್ ಮಾಡೋರಿದ್ದಾರಾ, ಯುದ್ಧ ಮಾಡೋದಿದೇನಾ ನಿಲ್ಲಿಸೋದಿದೇನಾ ಅಂತೇಳಿ ನನ್ನನ್ನು ಕೇಳೋರಿದ್ದಾರಾ, ಅಥವಾ ದೇಶದ ಮತ್ತೊಂದೇನಾದರೂ ಕೊರೋನಾ ಬಂತು ಲಾಕ್ಡೌನ್ ಹಾಕ್ಲೋ ಬೇಡೋ ಅಂತೇಳಿ ನಿಮಗೆ ಕೇಳೋರಿದ್ದಾರಾ? ಇಲ್ಲ ಅಲ್ಲ. ನಿಮಗೆ ಅಂಥದ್ದೇನು ಎಮರ್ಜೆನ್ಸಿ ಕೆಲಸ ಬರೋದಿದೆ, ಅಂಥದ್ದೇನು ಇಂಪಾರ್ಟೆಂಟ್ ಕಾಲ್ ಬರೋದಿರುತ್ತೆ ನಿಮಗೆ ಅನ್ನೋದನ್ನು ನಿಮಗೆ ನೀವೇ ಕೇಳ್ಕೋಬೇಕು. ಈ ರೀತಿ ನಿಮ್ಮ ಡಿಸ್ಟ್ರಾಕ್ಷನ್ ಏನಿರುತ್ತೋ, ಪ್ರಾಬ್ಲಮ್ ಏನಿರುತ್ತೋ ಅದಕ್ಕೆ ಸಂಬಂಧಪಟ್ಟಂಗೆ 5 ಕ್ವಶನ್ಗಳನ್ನು ಕೇಳ್ಕೋಬೇಕು. ಆವಾಗ ನೀವು ಆ ಡಿಸ್ಟ್ರಾಕ್ಷನಿನ ಇಲ್ಲವೇ ಪ್ರಾಬ್ಲಮಿನ ರೂಟ್ ಕಾಸಿಗೆ ಹೋಗ್ತೀರಾ. ರೂಟ್ ಕಾಸ್ ನಿಮಗೆ ಗೊತ್ತಾಯ್ತಪ್ಪ ಅಂತಂದರೆ ಅಲ್ಲಿ ನೀವು ರ್ಯಾಪಿಡ್ ಚೇಂಜಸನ್ನು ಮಾಡಿಬಿಟ್ಟು ಅದನ್ನು ಫಿನಿಷ್ ಮಾಡ್ತೀರಾ ಮತ್ತು ನೀವು ಪ್ರೋಗ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫಸ್ಟ್ ಕೈಜನ್ ಅಪ್ಲೈ ಮಾಡಿ, ವರ್ಕೌಟ್ ಆಗಲಿಲ್ಲಪ್ಪ ಅಂತಂದರೆ ಸೀದಾ ಕಾಯ್ಕಾಕು ಟೆಕ್ನಿಕನ್ನು ಫಾಲೋ ಮಾಡಿ, ಡಿಸ್ಟ್ರಾಕ್ಷನ್ಸ್ಗಳನ್ನು ಖತಮ್ ಮಾಡಿ ಮುಂದೆ ಹೋಗಿ. ಸ್ಟಡಿ ಟೆಕ್ನಿಕ್ ನಂಬರ್ 9 ಸಿರಿ, ಶೀತೋ, ಶೀಸೋ. ಇಲ್ಲಿ ಸಿರಿ ಅಂತಂದರೆ ಏನಪ್ಪ ಅಂತಂದರೆ ಸಾರ್ಟ್ ಅಂತಂದಂಗೆ, ಶೀತೋ ಅಂತಂದರೆ ಸೆಟ್ಟಿನ ಆರ್ಡರ್ ಅಂತಂದಂಗೆ, ಶಿಶೋ ಅಂತಂದರೆ ಶೈನ್ ಅಂದಂಗೆ. ಈ ಟೆಕ್ನಿಕ್ ಏನು ಹೇಳತ್ತಪ್ಪ ಅಂತಂದರೆ ಕ್ಲೀನ್ ಮತ್ತು ಪೀಸ್ಫುಲ್ ಆಗಿರುವ ಎನ್ವೈರ್ಮೆಂಟ್ನಲ್ಲಿ ಕೂತ್ಕೊಂಡ್ಬಿಟ್ಟು ಸ್ಟಡಿ ಮಾಡಿ ಅಂತ ಹೇಳುತ್ತೆ. ನಾವು ಗಲೀಜಾಗಿರುವ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು, ಡಿಸ್ಟರ್ಬೆನ್ಸ್ ಇರೋ ಜಾಗದಲ್ಲಿ ಕೂತ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ತೀವಿ ಅಂತಂದರೆ ನಮಗೆ ಸ್ಟಡಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ, ಮೂಡ್ ಬರಲ್ಲ. ನಾವು ಕೆಲಸ ಮಾಡೋ ಟೇಬಲ್ ಇರಬಹುದು, ಅದು ಗಲೀಜಾಗಿದ್ದರೂ ಕೂಡ ನಮಗೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಮನಸ್ಸೇ ಆಗಲ್ಲ.
ಅದೇ ರೀತಿ ನಮ್ಮ ಸ್ಟಡಿ ಟೇಬಲ್ ಆಗಿರಬಹುದು, ನಮ್ಮ ಸ್ಟಡಿ ರೂಮ್ ಆಗಿರಬಹುದು, ಅದರಲ್ಲೆಲ್ಲ ಗಲೀಜು ಬಿದ್ದಿದೆ, ಕಸ ಬಿದ್ದಿದೆ, ಸಿಕ್ಕಂಗೆಲ್ಲ ಜೇಡ್ರ ಬಲೆಗಳಾಗಿವೆ ಅಂತಂದರೆ ಅಂತಹ ಭೂತ ಬಂಗಲೆಯಲ್ಲಿ ಕುತ್ಕೊಂಡ್ಬಿಟ್ಟು ಸ್ಟಡಿ ಮಾಡೋಕ್ಕೆ ಮನಸ್ಸಾಗಲ್ಲ. ಅದಕ್ಕಾಗಿ ಈ ಸೀಸೋ ಟೆಕ್ನಿಕ್ ಏನು ಹೇಳತ್ತಪ್ಪ ಅಂತಂದರೆ, ನೀವು ಕ್ಲೀನ್ ಆ್ಯಂಡ್ ಪೀಸ್ಫುಲ್ ಆಗಿರುವ ಎನ್ವೈರ್ಮೆಂಟ್ನಲ್ಲಿ ಕೂತ್ಕೊಂಡು ಸ್ಟಡಿ ಮಾಡಿ, ಮತ್ತು ಸ್ಟಡಿಯನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸ್ಟಡಿ ಟೇಬಲನ್ನು ಕ್ಲೀನಾಗಿಟ್ಕೊಳ್ಳಿ, ನಿಮ್ಮ ರೂಮನ್ನು ಕ್ಲೀನಾಗಿಟ್ಕೊಳ್ಳಿ, ಮತ್ತು ನೀವು ಬುಕ್ಸ್ಗಳನ್ನು ಇಡೋದಕ್ಕೆ ಏನೋ ಒಂದು ಕಪಾಟ್ ಮಾಡಿರ್ತೀರಲ್ಲ, ಅದರಲ್ಲಿ ಎಲ್ಲ ಬುಕ್ಸ್ಗಳನ್ನು ಒಂದು ಆರ್ಡರ್ನಲ್ಲಿ ಅರೇಂಜ್ ಮಾಡಿಟ್ಕೊಳ್ಳಿ. ಸೊ ಈ ರೀತಿ ಎಲ್ಲವನ್ನು ಸಿಸ್ಟಮೆಟಿಕ್ ಆಗಿ ಮಾಡ್ಕೊಂಡ್ಬಿಟ್ಟು ಅದಾದ ನಂತರ ಸ್ಟಡಿ ಮಾಡಿ ಮತ್ತು ಶೈನ್ ಆಗಿ ಅನ್ನೋದನ್ನೇ ಈ ಟೆಕ್ನಿಕ್ಕು ನಮಗೆ ಹೇಳಿಕೊಡುತ್ತೆ. ಸ್ಟಡಿ ಟೆಕ್ನಿಕ್ ನಂಬರ್ 10, ಹರ ಹಾಚಿ ಬ್ಯೂ. ಈ ಹರ ಹಾಚಿ ಬ್ಯೂ ಟೆಕ್ನಿಕ್ ಏನು ಹೇಳತ್ತಪ್ಪ ಅಂತಂದರೆ, ನಾವು ಯಾವತ್ತೂ ಕೂಡ ಹೊಟ್ಟೆ ತುಂಬ ಊಟ ಮಾಡಬಾರ್ದು ಅಂತ ಹೇಳುತ್ತೆ. ಕೆಲವೊಂದಿಷ್ಟು ಜನ ಇರ್ತಾರೆ, ಹೊಟ್ಟೆ ತುಂಬೋದಷ್ಟೇ ಅಲ್ಲ, ಇಲ್ಲಿ ಕೂತಿಗೆಗೆ ಬರೋ ತನಕ ತಿಂತಾ ಇರ್ತಾರೆ. ಈ ರೀತಿ ನಾವು ಯಾವತ್ತೂ ಕೂಡ ತಿನ್ನಬಾರ್ದು, ಓವರ್ ಈಟಿಂಗನ್ನು ಮಾಡಬಾರ್ದು. ನಮಗೆ 100% ಹಸಿವು ಇರುತ್ತಲ್ಲ, ಅದರಲ್ಲಿ ನಾವು ಬರೀ 80% ಅಷ್ಟೇ ಊಟ ಮಾಡಬೇಕು. ಹೊಟ್ಟೆ ತುಂಬ ಊಟ ಮಾಡಬಾರ್ದು. ನಮ್ಮ ಹೊಟ್ಟೆ ಎನಿ ಟೈಮ್ 20% ಖಾಲಿ ಇರಬೇಕು. ಈ ರೀತಿ ಯಾಕೆ ಮಾಡಬೇಕಪ್ಪ ಅಂತಂದರೆ, ನಮ್ಮ ಎನರ್ಜಿಯನ್ನು ಉಳಿಸೋದಕ್ಕಾಗಿ. ನಾವೇನಾದರೂ 100% ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವ ಎನರ್ಜಿಯನ್ನು ನಮ್ಮ ಮೈಂಡು ಪೂರ್ತಿಯಾಗಿ ನಾವು ತಿಂದಿದ್ದನ್ನು ಜೀರ್ಣ ಮಾಡಿಸಿಕೊಳ್ಳೋದಕ್ಕಾಗಿ, ಅಂದರೆ ಡೈಜೆಸ್ಟ್ ಮಾಡಿಕೊಳ್ಳೋದಕ್ಕಾಗಿ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಸೊ 100% ಎಲ್ಲ ಎನರ್ಜಿ ಫುಡ್ ಡೈಜೆಷನ್ ಮೇಲೇ ಹೋಗ್ತಾ ಇದೆ ಅಂತಂದರೆ ನಮಗೇನಾಗತ್ತೆ, ನಿದ್ದೆ ಬಂದಂಗೆ ಆಗತ್ತೆ, ಮತ್ತು ಏನೇ ಕೆಲಸ ಮಾಡೋಕ್ಕಾಗಲ್ಲ, ಸುಂದಾಗಿಬಿಡ್ತೀವಿ, ನಾವು ಸುಸ್ತಾಗಿಬಿಡ್ತೀವಿ. ಅಲ್ಲೇ ಸೋಫಾ ಮೇಲೆ ಮಲ್ಕೊಂಡೆ ಇಲ್ಲ ಟೇಬಲ್ ಮೇಲೆ ಮಲ್ಕೊಂಡೆ ಅಂತೇಳಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಂದರೆ ನಾವು ಕ್ರಿಯೇಟಿವ್ ಆಗಿ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ. ಆದರೆ ನಾವು ಊಟ ಮಾಡುವಾಗಲೇ ಸ್ವಲ್ಪ ಕಮ್ಮಿ ತಿಂದರೆ, ಬರೀ 80% ಅಷ್ಟೇ ತಿಂದರೆ, 20% ಹೊಟ್ಟೆ ಖಾಲಿ ಇದ್ದರೆ ಏನಾಗುತ್ತೆ, ನಮ್ಮ ಎನರ್ಜಿ 80% ಫುಡ್ ಡೈಜೆಷನ್ ಮೇಲೆ ಹೋಗ್ತಾ ಇದ್ರೂ ಕೂಡ ನಮ್ಮಲ್ಲಿ 20% ಎನರ್ಜಿ ಇರುತ್ತೆ. ಸೊ ಈ 20% ಎನರ್ಜಿ ನಮ್ಮನ್ನು ಎನರ್ಜೆಟಿಕ್ ಆಗಿಡುತ್ತೆ. ಅದನ್ನು ನಾವು ಸ್ಟಡಿ ಮಾಡಿಕೊಳ್ಳುವಾಗ ಕ್ರಿಯೇಟಿವ್ ಆಗಿ ಸ್ಟಡಿ ಮಾಡೋದಕ್ಕಾಗಿ, ಇಲ್ಲವೇ ಎನರ್ಜೆಟಿಕ್ ಆಗಿ ಆರಾಮಾಗಿ ಕೂಲ್ಸೇ ಸ್ಟಡಿ ಮಾಡಿಕೊಳ್ಳೋದಕ್ಕಾಗಿ ಯೂಸ್ ಮಾಡ್ಕೋಬೋದು. ಅದಕ್ಕಾಗಿ ಈ ಹರ ಹಾಚಿ ಬ್ಯೂ ಏನು ಹೇಳತ್ತಪ್ಪ ಅಂತಂದರೆ, ಬರೀ 80% ಹಸಿವಿನಷ್ಟೇ ಊಟ ಮಾಡಿ, 20% ಖಾಲಿ ಹೊಟ್ಟೆ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ, ಜಾಸ್ತಿ ಕೆಲಸ ಮಾಡ್ಬೋದು, ಮತ್ತು ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನು ಈ ಟೆಕ್ನಿಕ್ಕು ಹೇಳುತ್ತೆ. ಸ್ಟಡಿ ಟೆಕ್ನಿಕ್ ನಂಬರ್ 11 ಆ್ಯಂಡ್ ಲಾಸ್ಟ್, ಇನೆಮುರಿ. ಈ ಇನೆಮುರಿ ಸ್ಟಡಿ ಟೆಕ್ನಿಕ್ ನಮಗೇನು ಹೇಳತ್ತಪ್ಪ ಅಂತಂದರೆ, ಟೇಕ್ ಅ ನ್ಯಾಪ್ ಫಾರ್ ಮೈಂಡ್ ರಿಫ್ರೆಶ್ಮೆಂಟ್. ನಾವು ಸ್ಟಡಿ ಮಾಡುವಾಗ, ಕೆಲಸ ಮಾಡುವಾಗ ಮಧ್ಯದಲ್ಲಿ ಸಣ್ಣ ಸಣ್ಣ ಬ್ರೇಕ್ಗಳನ್ನು ಕೂಡ ತೆಗೆದುಕೊಳ್ಬೇಕು, ಮತ್ತು ಸಣ್ಣ ನ್ಯಾಪನ್ನು ತೆಗೆದುಕೊಳ್ಬೇಕು. ಒಂದು 5 ನಿಮಿಷ ನಾವು ನಿದ್ದೆ ಮಾಡಬೇಕು. ನಿದ್ದೆ ಮಾಡೋದಕ್ಕಾಗಿ ನಾವು ಮನೆಗೆ ಹೋಗಬೇಕು, ಅಲ್ಲೇ ನಿದ್ದೆ ಮಾಡ್ಬೇಕಂತ ಏನಿಲ್ಲ. ನೀವು ನಿಮ್ಮ ಸ್ಟಡಿ ಟೇಬಲ್ ಮೇಲೇ ನಿಮ್ಮ ತಲೆಯನ್ನು ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಆರಾಮಾಗಿ ಮಲ್ಕೋಬೋದು, ಇಲ್ಲವೇ ಚೇರ್ ಮೇಲೇ ಆರಾಮಾಗಿ ಕುಳಿತ್ಕೊಂಡ್ಬಿಟ್ಟು ಕಣ್ಮುಚ್ಚಿ 5 ನಿಮಿಷ ಒಂದು ಸಣ್ಣ ನ್ಯಾಪನ್ನು ತೆಗೆದುಕೊಳ್ಬೋದು. ನಿಮ್ಮ ವರ್ಕ್ ಟೇಬಲ್ ಇರುತ್ತೆ, ಅಲ್ಲೇ ನೀವು ನ್ಯಾಪನ್ನು ತೆಗೆದುಕೊಳ್ಬೋದು. ಈ ರೀತಿ ನಾವು ಸ್ಟಡಿ ಮಾಡುವಾಗ ಈ ಇನೆಮುರಿ ಟೆಕ್ನಿಕನ್ನು ಅಪ್ಲೈ ಮಾಡಿದರೆ, ಅಂದರೆ ಸಣ್ಣ ನ್ಯಾಪನ್ನು ತೆಗೆದುಕೊಂಡ್ರೆ, ಇದರಿಂದ ನಮ್ಮ ಮೈಂಡು ರಿಫ್ರೆಶ್ಮೆಂಟ್ ಆಗುತ್ತೆ. ಇದರಿಂದ ಮತ್ತೆ ನಮಗೆ ಓದೋಕೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ನಾನು ನನ್ನ ಜಪಾನಿನ ಫ್ರೆಂಡ್ ಜೊತೆಗೆ ಮಾತಾಡ್ತಾ ನಾನು ಹೈಸ್ಕೂಲ್ನಲ್ಲಿರುವಾಗ ಮಧ್ಯಾಹ್ನ ಜಾಸ್ತಿ ಊಟ ಮಾಡಿಬಿಟ್ಟಿದ್ದೆ ಒಂದಿನ. ಮತ್ತು ಹಾಗೆ ಟೀಚರ್ ಬಂದುಬಿಟ್ಟು ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿಬಿಟ್ರು. ಮ್ಯಾಥ್ಸ್ಗೂ ನಮಗೂ ಆಗಲ್ಲ, ಮತ್ತು ಅವ್ರಿಗೆ ಕಲ್ಸೋಕ್ಕೂ ಬರ್ತಾ ಇರಲಿಲ್ಲ. ನನಗೆ ನಿದ್ದೆ ಬರ್ತಾ ಇತ್ತು. ನಾನು ಹಂಗೆ ಟೀಚರ್ ನನ್ನ ಕಡೆ ನೋಡುವಾಗಲೇ ತೂಗುಡಿಸ್ಬಿಟ್ಟೆ. ಅದಕ್ಕಾಗಿ ಟೀಚರು ನನಗೆ ಬೈಯೋದಷ್ಟೇ ಅಲ್ಲ, 1 ಗಂಟೆ ಕ್ಲಾಸಲ್ಲಿ ಸ್ಟ್ಯಾಂಡಿಂಗ್ ಪನಿಷ್ಮೆಂಟ್ ಕೊಟ್ಟಿದ್ರು, ಅಂದರೆ ಎಬ್ಬಿಸಿ ನಿಲ್ಲಿಸಿದ್ರು, ಅದು ಡೆಸ್ಕ್ ಮೇಲೆ ಅಂತ ಹೇಳಿದೆ. ಸೊ ಅದನ್ನು ಹೇಳಿದ ನಂತರ ಅವಳು ಇಂಡಿಯನ್ ಎಜುಕೇಷನ್ ಸಿಸ್ಟಮು ಇಷ್ಟೊಂದು ಕ್ರೈಮ್ ಮಾಡ್ತಾರಾ ಅಂತ ಕೇಳಿದ್ಲು. ಅದಕ್ಕಾಗಿ ನಾನು ಅಂದೆ ಅವಳಿಗೆ, ನಮ್ಮ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಟೀಚರ್ಸ್ಗಳು ಬರೀ ಬೈಯೋದಷ್ಟೇ ಅಲ್ಲ, ಹಾಕೊಂಡು ಜಡಿತಾರೆ, ಮತ್ತು ಎಲ್ಲ ಪನಿಷ್ಮೆಂಟ್ಗಳನ್ನ ಕೊಡ್ತಾರೆ, ಇಂಟರ್ನಲ್ ಮಾರ್ಕ್ಸ್ ಕಟ್ ಮಾಡ್ತೀನಿ ಅಂತೇಳಿ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾರೆ ಅಂತಂದೆ. ಸೊ ಅದಕ್ಕೆ ಅವಳು ಏನಂತಂದ್ಲಪ್ಪ ಅಂತಂದರೆ, ಇಲ್ಲ, ನಮ್ಮ ಜಪಾನೀಸ್ ಸ್ಕೂಲ್ಗಳಲ್ಲಿ ನಾವು ಕಲಿಯುವಾಗಿನಿಂದಲೂ ಕೂಡ ಮಧ್ಯ ನಮಗೆ ನ್ಯಾಪನ್ನು ತೆಗೆದುಕೊಳ್ಳೋಕ್ಕೆ ಹೇಳ್ತಾ ಇದ್ರು. ಅಂದರೆ ಅಲ್ಲಿ ಜಪಾನ್ನಲ್ಲಿ ನಿಮಗೇನಾದರೂ ತೂಕಡಿಕೆ ಬರ್ತಾ ಇದೆಯಪ್ಪ ಅಂತಂದರೆ ಅಲ್ಲಿ ಯಾವುದೇ ಟೀಚರು ನಿಮ್ಮನ್ನು ಬೈಯಲ್ಲ, ಡೆಸ್ಕ್ ಮೇಲೆ ಎಬ್ಬಿಸಿ ನಿಲ್ಲಿಸಲ್ಲ. 5 ನಿಮಿಷ ನಿಮಗೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ನ್ಯಾಪ್ ತೆಗೆದುಕೊಳ್ಳೋಕೆ ಹೇಳ್ತಾರೆ. ಅಂತಂದರೆ ನಿಮ್ಮ ಡೆಸ್ಕ್ ಮೇಲೇ ತಲೆ ಇಟ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಅದಾದ ನಂತರ ಹೋಗಿ ಮುಖ ತಳ್ಕೊಂಬಳ್ಳಿ ಅಂತಾರೆ, ಮತ್ತೆ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅಲ್ಲಿ ತೂಗೊಡಿಸೋದು, ನಿದ್ದೆ ಮಾಡೋದು ಕ್ರೈಮ್ ಅಂದಂಗೆ ಟ್ರೀಟ್ ಮಾಡಲ್ಲ.
ನಿಮಗೆ ತೂಕಡಿಕೆ ಬರ್ತಾ ಇದೆ, ನೀವು ಸ್ಲೀಪಿ ಫೀಲ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ನ್ಯಾಪ್ ತೆಗೆದುಕೊಳ್ಳುವ ಅವಕಾಶವನ್ನು ಕೊಡ್ತಾರೆ ಜಾಪನೀಸ್ ಸ್ಕೂಲ್ಗಳಲ್ಲಿ ಅಲ್ಲಿರುವ ಟೀಚರ್ಗಳು ಅಂಥೇಳಿ ನನ್ನ ಫ್ರೆಂಡ್ ಹೇಳಿದ್ಲು. ಸೊ ನೀವು ಸ್ಟಡಿ ಮಾಡುವಾಗ ನ್ಯಾಪನ್ನು ಕೂಡ ತೆಗೆದುಕೊಳ್ಳಿ. ಜಾಪನೀಸ್ ಸ್ಟೂಡೆಂಟ್ಸ್ಗಳ ಈ 11 ಸ್ಟಡಿ ಟೆಕ್ನಿಕ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನೀವು ಇಂಟ್ರೆಸ್ಟಿಂಗ್ ಆಗಿ ಸ್ಟಡಿ ಮಾಡ್ಬೋದು. ಮತ್ತು ನೀವು ಸ್ಟಡಿ ಮಾಡಿರೋದನ್ನೆಲ್ಲ 4-5 ವರ್ಷಗಳ ತನಕ ನೀವು ಸಾಯೋ ತನಕ ಆರಾಮಾಗಿ ನೆನಪಲ್ಲಿ ಇಟ್ಕೋಬೋದು. ಇವುಗಳನ್ನು ಅಪ್ಲೈ ಮಾಡಿ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನು ಮತ್ತೆ ಬಂದು ಕಮೆಂಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.